ಸ್ನೇಹಿತರೆ, ಈಗಾಗಲೇ ನಾನು ಏರು ಮಡಿಗಳನ್ನು ಮಾಡ್ತಕ್ಕಂಥದ್ದು 4 ಏರು ಮಡಿಗಳು ಬೇಕಾಗುತ್ತೆ ಒಂದು ಎಕರೆಗೆ. ಏರು ಮಡಿಗಳು ಸುಮಾರು ಒಂದು 4 ರಿಂದ 5 ವಾರದ ನಂತರದಲ್ಲಿ ಸಸಿಗಳು ಬೆಳೆದ್ಬಿಟ್ಟು ನಮಗೆ ನಾಟಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ನಮಗೆ ಈಗಾಗಲೇ ಹೇಳಿದಾಗೆ 100 ಅಥವಾ 150 ಗ್ರಾಮ್ ಬೀಜವನ್ನು ಒಂದು ಎಕರೆಗೆ ಬೇಕಾಗ್ತದೆ. ಅವನ್ನ 4 ಮಡಿಗಳೆಲ್ಲ ಬೆಳೆಸ್ತೀವಿ. ಬೆಳೆಸಿದ ನಂತರ ಸಸಿಗಳನ್ನು ಮುಖ್ಯ ಕ್ಷೇತ್ರಕ್ಕೆ ಪ್ರಮುಖ ಕ್ಷೇತ್ರಕ್ಕೆ ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡಬೇಕಾಗ್ತದೆ. ಇಲ್ಲಿ ಪ್ರಮುಖ ಕ್ಷೇತ್ರದಲ್ಲಿ ಮಣ್ಣನ್ನು ಹದಗೊಳಿಸಿ, ಅಂದರೆ ಕುಂಟೆ ರೆಂಟೆ ಎಲ್ಲ ಉಳಿದು ಸಮ ಮಾಡಿ ಅದನ್ನು ಸಗಣಿ ಗೊಬ್ಬರ 10 ಟನ್ ಗೊಬ್ಬರವನ್ನು ಮಿಶ್ರ ಮಾಡಿ ಬೋದುಗಳನ್ನು ಸಾಲುಗಳನ್ನು ತೆಗಿತೀವಿ. ಈ ಬೋದುಗಳ ಮೇಲೆ ಸುಮಾರು 1.5 ಅಡಿ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡ್ತೀವಿ. ಸಸಿ ನಾಟಿ ಮಾಡೋದಕ್ಕೆ ಮುಂಚೆ ಅಜೋಸ್ಪೆರಿಲಮ್ ಅಥವಾ ಇನ್ನೊಂದು ಅಸ್ಟ್ರೋಬ್ಯಾಕ್ಟರ್ ಅಂತಕ್ಕಂಥ ಒಂದು ಸೊಲ್ಯೂಷನ್ ಸಿಗುತ್ತೆ. ಅದು ಸುಮಾರು ಒಂದು 12 ಗ್ರಾಮು 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಬೇರೆ ನದ್ದಿ ಇದು ನಾಟಿ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿ ದೃಢವಾಗಿ ಬೆಳೀತವೆ. ಮತ್ತು ಹಾಗೆ ಗಿಡ ನಾಟಿ ಮಾಡಿದ ನಂತರದಲ್ಲಿ ತೆಳುವಾಗಿ ನೀರು ಕೊಡಬೇಕಾಗುತ್ತೆ. ಹಾಗೆ ನೀರನ್ನು ವಾರ ಕೊಡ್ತಾ ಹೋದಾಗೆ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಆಮೇಲೆ ಹೂವು ಬಂದಂಥ ಸಮಯದಲ್ಲಿ ಸುಮಾರು ಒಂದು 1.5-2 ತಿಂಗಳಷ್ಟೊತ್ತಿಗೆ ಹೂವು ಕಾಣಿಸುತ್ತೆ. ಹೂವು ಕೆಲವೊಂದು ಸರಿ ಸಾಕಷ್ಟು ಹಿಡಿದಾಗ ಹೂವು ಬಿದ್ದು ಹೋಗ್ತದೆ. ಸೊ ಬೀಳಬಾರ್ದು ಅಂತೇಳಿ ನೀವು ಪ್ಲಾನೋಫಿಕ್ಸ್ ಅಂತೇಳಿ ಒಂದು ಬೆಳವಣಿಗೆ ಪ್ರಚೋದಕ ಒಂದು ಔಷಧಿ ಇದೆ. ಅದನ್ನು 50 ppm 1 ಲೀಟರ್ ನೀರಲ್ಲಿ 50 ppm ಅನ್ನು ಸಿಂಪಡಣೆ ಮಾಡೋದ್ರ ಮೂಲಕ ನಾವು ಈ ಹೂವು ಉದುರೋದನ್ನು ತಡೆಗಟ್ಟಬಹುದಾಗಿದೆ.